ಅವರೊಬ್ಬರಿಗೋಸ್ಕರ ಅವರು ಹೋರಾಡಿಲ್ಲ, ನಮ್ಮೆಲ್ಲರಿಗೋಸ್ಕರ ಹೋರಾಡಿದರು. ಪ್ರತಿಯೊಬ್ಬರು ಸ್ವೇಚ್ಛದಿಂದ ಯೋಚಿಸಬೇಕು ಅಂತ ಹೋರಾಡಿದ್ರು. ಒಂದು ಸಮಾಜ ಅವರನ್ನು ಹಿಂದೆ ಇಟ್ಟಿದ್ರು ಅವರು ಮುಂದೆನೇ ಹೋಗಿದ್ರು. So far the world has seen the best person with the greatest minds in India ಅಂತಾನು ಅವ್ರನ್ನ ಹೇಳ್ಬೋದು. ನಮ್ಮ ಭಾರತ ದೇಶದ ಕಾನ್ಸ್ಟಿಟ್ಯೂಷನ್ಗೆ ಅವರು ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತ ಒಬ್ಬ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್. ಇವತ್ತು ನಾವು ಡಾಕ್ಟರ್ ಅಂಬೇಡ್ಕರ್ ಜಯಂತಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಸ್ವೇಚ್ಛದಿಂದ ಆಲೋಚಿಸಬೇಕು, ಪ್ರತಿಯೊಬ್ಬರು ಪ್ರತಿಯೊಂದನ್ನು ಪ್ರಶ್ನೆ ಮಾಡಬೇಕು ಅನ್ನೋ ವಿಷಯಗಳನ್ನ ಅವರು ನಮಗೆ ಕೊಟ್ಟಿದ್ರು. ಅವರು ಜೀವನದಲ್ಲಿ ಅವರು ಕೊನೆ ಕಾಲದಲ್ಲಿ ಅವರು ಬುದ್ಧಿಸಮನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ರು. ಒಳಗೆ ಹೋಗಿ ನಮ್ಮ ಸ್ವೇಚ್ಛೆಯನ್ನು ನಮಗೆ ಸಿಕ್ಕಿದ್ರೆ ಮಾತ್ರನೇ ಹೊರಗಿರೋ ಆ ಸ್ವೇಚ್ಛಕ್ಕೆ ಅರ್ಥ ಇದೆ ಅಂತ ಅವರು ಹೇಳಿದರು. ಯು ಶುಡ್ ಫಸ್ಟ್ ಗೆಟ್ ಯುವರ್ ಇನ್ನರ್ ಫ್ರೀಡಮ್, ದೆನ್ ಯು ಕ್ಯಾನ್ ವ್ಯಾಲ್ಯೂ ದ ಔಟರ್ ಫ್ರೀಡಮ್ ಅಂತ ಅವ್ರ ಮೆಸೇಜ್. ಇವತ್ತು ಅವರನ್ನು ಹೊಗಳ್ತಾ ನಾವು ಅವ್ರ ಮೆಸೇಜಸ್ಸನ್ನು ಎಲ್ಲರಿಗೂ ಹೇಳ್ತಾ ಇದ್ರೆ ಸಾಕಾಗಲ್ಲ. ಇವತ್ತು ಒಂದು ಪ್ರತಿಜ್ಞೆ ಮಾಡಬೇಕು. ನಾವು ಪ್ರತಿಯೊಬ್ಬರನ್ನು ನಮ್ಮ ಒಳಗೆ ಇರೋ ಸ್ವೇಚ್ಛ ಅಂದರೆ ನಮ್ಮ ಒಳಗೆ ನಾವು ಹೋಗಿ ಧ್ಯಾನ ಮಾಡಿ ನಮ್ಮ ಸ್ವೇಚ್ಛವನ್ನು ನಾವು ಸಂಪಾದನೆ ಮಾಡಿಕೊಂಡಿದ್ರೆ ಮಾತ್ರ ಹೊರಗಿರೋ ಸ್ವೇಚ್ಛ ಅನ್ನೋದು ನಾವು ಕಂಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಪ್ರತಿಯೊಬ್ಬರನ್ನು ಸಮಾನವಾಗಿ ನೋಡಬೇಕು, ಪ್ರತಿಯೊಬ್ಬರ ಒಳಗೇನೂ ಅದೇ ದಿವ್ಯ ಇದೆ ಅಂತಾನೂ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಈ ಅಂಬೇಡ್ಕರ್ ಜಯಂತಿ ದಿವಸ ಪ್ರತಿಯೊಂದು ಕಣ್ಣೆರಡು ಮುಚ್ಕೊಂಡು ಧ್ಯಾನ ಮಾಡಿ ನಮ್ಮೊಳಗೆ ನಾವು ಹೋಗೋಣ.